ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ಸು. ಸೊ ಇವತ್ತು IPL ನ 10ನೇ 11ನೇ ಮ್ಯಾಚ್ ಸೂಪರ್ ಆಗಿದೆ ಅಂತ ಹೇಳ್ಬೇಕು. ಫ್ಯಾಂಟಾಸ್ಟಿಕ್ ಸಂಡೇ ಅಂತಾನೆ ಹೇಳ್ಬೇಕು. ಇವತ್ತಿನ 2 ಮ್ಯಾಚು ಸಂಡೇ ಅಂತಾನೆ ಹೇಳ್ಬೇಕು. ಅಷ್ಟು ಮ್ಯಾಚ್ 2 ಬ್ಯಾರಿ ಇದ್ದು. ಸೊ ಫಸ್ಟ್ನೇ ಮ್ಯಾಚ್ DC ಗೆದ್ರೆ, ಸೆಕೆಂಡ್ ಮ್ಯಾಚ್ನಾಗ RR ಗೆಲ್ತು. ಸೊ RR ಅಂದ್ರು ಭಾಳ ಬೇಕಾಯ್ದು ವಿನ್ ಇತ್ತು. ಇದಕ್ಕಾರ ಸತತ ಬಂದಿದ್ದ 2 ಮ್ಯಾಚ್ ಸೋತಿರು. ಸೊ 3ನೇ ಮ್ಯಾಚ್ ಗೆಲ್ಲಬೇಕಾಯ್ತು. ಸೊ ನಾನು ಮ್ಯಾಚ್ ಪ್ರಿಡಿಕ್ಷನ್ ಒಳಗೆ ಹೇಳಿದ್ನೆ, ಅದು RR ಟೀಮ್ ಗೆಲ್ಬೇಕಂತ ಹೇಳಿದ್ದೆ. ಸೊ RR ಟೀಮ್ ಗೆಲ್ತು ಕಡಿಕು. ಅದು ಹೆಂಗ ಲಾಸ್ಟ್ ಓಟ್ ಥ್ರಿಲ್ಲರ್ ಅಂತ ಹೇಳ್ಬೇಕು. ಸೊ ಅಲ್ಟಿಮೇಟ್ ಡ್ರಾಮಾದಿಂದ ತುಂಬಿತ್ತು. ಅದ್ರೊಳಗೆ ನಮ್ಮ ಹ್ಯಾಟ್ಸ್ ಆಫ್ ಹೇಳ್ಬೇಕಾದ್ರೆ ನಮ್ಮ ರಂಗಣ್ಣ ಅವ್ರಿಗೆ ಹೇಳ್ಬೇಕು. ಇದಕ್ಕೆ ಬಂದ ಕೂಡಲೇ ತಗ್ಗದೇ ಇಲ್ಲತ್ತೆ, ಬಂದಾಗೆಲ್ಲ ಸಣ್ಣ ಇದ್ದವ್ರು ವಿಕೆಟ್ ತೆಗೆದ ಒಟ್ಟೆ ಕೆಲಸ ಇವ್ರದು. ಸೊ ಬ್ಯಾಟಿಂಗ್ ಒಳಗೆ ನಿತೀಶ್ ರಾಣ ಡಮಾಲ್ ಡಿಮಿಲ್ ಒಟ್ಟೆ ಈಗ ಎರಡು ಮ್ಯಾಚ್ ಆತವ್ರು. ಒಟ್ಟು 4ನೇ ನಂಬರ್ ಬರ್ತಿರತ್ತೆ, 3ನೇ ನಂಬರ್ ಸ್ಲಾಟ್ನಾಗ ರಿಯಾನ್ ಪರಾಗ್ ಅವ್ರು ಬರ್ತಿದ್ರು. ಸೊ ಇವತ್ತು ಅದನ್ನ ಉಲ್ಟಾ ಪಲ್ಟಾ ಮಾಡಿದ್ರು. ರಿಯಾನ್ ಪರಾಗ್ ಅವ್ರು ತಮ್ಮ ಇದು ಯಾವುದು 4ನೇ ನಂಬರ್ ಪೊಸಿಷನ್ಗೆ ಬರ್ತಾರೋ, ನಿತೀಶ್ ರಾಣ 3ನೇ ನಂಬರ್ ಪೊಸಿಷನ್ಗೆ ಬರ್ತಾರೋ. ಸೊ ಇಟ್ಟೇ ಚೇಂಜ್ ಆಗಿದ ಕಾರಣ ಏನೈತಿ, ಬಂದ ಕೂಡಲೇ ಒಟ್ಟ ಇವ್ರು ಬೀಸಲಾಗತ್ತಾರ. ನಿತೀಶ್ ರಾಣ ಒಟ್ಟ ಜಡೇಜಾನ್ ಬಿಡ್ಲಿಲ್ಲ, ಜಡೇಜಾನ ಬಿಡ್ಲಿಲ್ಲ, ಮತ್ತೆ ಖಲೀಲ್ ಅಹ್ಮದ್ ಬಿಡ್ಲಿಲ್ಲ, ಜಿಮ್ಮಿ ಓವರ್ಟನ್, ಯಾರು ಬಂದ್ರೆ ಯಾರನ್ನೂ ಬಿಟ್ಟಿಲ್ಲ ಈ ಮನುಷ್ಯ ಅಂತ ನಿತೀಶ್ ರಾಣ. ಸೊ ಅಲ್ಟಿಮೇಟ್ ಲೆವೆಲ್ ಒಳಗೆ ಆಡ್ಲತ್ರಿ. 82 ಇವ್ರು ಒಂದ್ ಸ್ವಲ್ಪ CSK ಅಂದ್ರೆ ಭಾಳ ಇಷ್ಟ ಆತ. ಸೊ ಆ ಪರಿ ಎತ್ತಿರುವತ್ತ ನಿತೀಶ್ ರಾಣ. ಸೊ ಇನ್ನ ನಿಮಗೆ ಶಾಕಿಂಗ್ ಫ್ಯಾಕ್ಟ್ ಏನಂದ್ರೆ, ಈ CSK 180+ ರನ್ ಚೇಸ್ ಮಾಡುವಾಗ 2020 IPL ನಿಂತ್ರ ಒಂದು ಮ್ಯಾಚ್ ಗೆದ್ದಿರತ್ತೆ. ಇದು 9ನೇ ಮ್ಯಾಚ್. ಇದಕ್ಕಿಂತ 8 ಮ್ಯಾಚ್ ಇಂದ 180+ ಚೇಂಜ್ ಮಾಡೋ ಮುಂದೆ ಒಂದು ಮ್ಯಾಚ್ ಗೆದ್ದಿರತ್ತ. ಸೊ ಅದೆಲ್ಲರಿಗೆ ತಿಳಿದದ್ದು ಏನಿಲ್ಲ. CSK ಅದ್ರ ವಿರುದ್ಧ ನೀವು ಮ್ಯಾಚ್ ಆಡ್ಲತ್ತೀರ, ಟಾಸ್ ತಗೋರಿ, ಸೀದಾ ಫಸ್ಟ್ ಬ್ಯಾಟಿಂಗ್ ತಗೋರಿ, 180+ ಹೊಡೀರಿ. ಅವ್ರು ತಾವು ಸೋತಾರ 180+ ರನ್ಸ್ ನೋಡಿ. ಹಂಗ ಪರಿಸ್ಥಿತಿ ಆಗೈತಿ. ಈಗ ಚಂದಾಗಿ ಬಂದಿರ ಅವ್ರೇನ ಮತ್ತೆ ಇವತ್ತಿನ ಮ್ಯಾಚ್ ಗೆಲ್ತಾರೋ. ಸೊ ಮತ್ತೆ ನಮ್ಮ RCB ಫ್ಯಾನ್ಸ್ ಹಂಗ್ ಮಾಡಿ ಹಿಂಗ್ ಮಾಡೋ ಅಂತ ಪೋಸ್ಟರ್ ತೊಗೊಂಬಂದಿರ್ ಕರೆ ಚಂದಾಗಿ ಮ್ಯಾಚ್ ಗೆಲ್ಲಕ್ ಅವತ್ತು ಅವ್ರ ಕೈ ನಮ್ಗೆ ಉರ್ಸ್ಲಕ್ ಚಾನ್ಸೇ ಇಲ್ಲ ಅಂತ ಹೇಳ್ಬೇಕು. ಇದಕ್ಕಾರ ಮತ್ತೆ ಇವ್ರ ಕಡೆ ಬ್ಯಾಟಿಂಗ್ ಅಡ್ಡೋದು ಇಲ್ಲ. ಫಸ್ಟ್ ಬ್ಯಾಟಿಂಗ್ ಒಳಗೆ ಬಂದಿತ್ತು ಮ್ಯಾಚಿನ ಬಂದ್ರೆ ಓಪನಿಂಗ್ ಜೈಸ್ವಾಲ ಮತ್ತು ಸ್ಯಾಮ್ಸನ್ ಬರ್ತಾರೋ. ಸೊ ಇಬ್ರು ಒಟ್ಟು ಕನ್ವಿನ್ಸ್ ಆಗಿ ಆಡಲ್ಲ. ಜೈಸ್ವಾಲ್ 1ನೇ ಬಾಲ್ 4 ಹೊಡಿತಾರೋ. ನೆಕ್ಸ್ಟ್ ಬಾಲ್ ಒಂದು 3ನೇ ಬಾಲ್ ಔಟ್ ಹಾಕೋರು, ಕ್ಯಾಚ್ ಕೊಟ್ಟ. ಇನ್ನು ಸ್ಯಾಮ್ಸನ್ ಆಡ್ತಿರ್ತಾರೆ. ಸ್ಯಾಮ್ಸನ್ ಅವರು ಫಾರ್ಮ್ನಾಗ ಇರಲಿಲ್ಲ ಇವತ್ತು. ಸೊ ಔಟ್ ಹಾಕೋರು. ನಿತೀಶ್ ರಾಣ ಒಬ್ರು 82 ತನಕ ಒಯ್ದ್ರು. ಈತ ಗೆಲ್ಲಕ್ಕೆ ಒಂದು ಕಾರಣ ಅಂತಾನೆ ಹೇಳ್ಬೇಕು. ಅವ್ರ 4ನೇ ನಂಬರ್ ರಿಯಾನ್ ಪರಾಗ್ ಬರ್ತಾರಲ್ಲ, ಹಿಂಗ್ ಹೊಡೆದ್ರು. ಪತ್ರಿಯಾಣಾಗ ಲಾಸ್ಟಿಗೆ ಔಟ್ ಆದ್ರ ಕರೆ ಬಂದ್ ಕೂಡಲೇ ಒಟ್ಟ ಭಾಳ ಇದು ಮಾಡ್ಲತ್ರು. ಬಂದ್ ಕೂಡ 6 ಬಿಡಿತಾರಲ್ಲ, ಒನ್ ಆಫ್ ದಿ ಬೆಸ್ಟ್ ಶಾಟ್ ಅಂತ ಹೇಳ್ಬೇಕಾಯ್ತು ಮ್ಯಾಚ್ನಾಗ. ರಿಯಾನ್ ಪರಾಗ್ ಅವ್ರು ಹೊಡೆದಿದ್ದು ಹಿಂಗ್ ಹೊಡೆದು ಸಿಕ್ಸ್ ಅಂತರೂ ಅನ್ಬಿಲೀವಬಲ್ ಅಂತ ಹೇಳ್ಬೇಕು. ಇನ್ನು 109 ಎಲ್ಲ ಮಿಸ್ಟ್ರಿ ಅಂದ್ರೆ ಮಿಸ್ಟ್ರಿಗೆ ಒಂದು 6 ಹೊಡೆದು ಹಿಸ್ಟ್ರಿ ಮಾಡಿಟ್ರದ್ನ ಎಲ್ಲ ರಿಯಾನ್ ಪರಾಗು. ಸೊ ಹಸ್ರಂಗನ್ ಅದಕ್ಕೆ ಮ್ಯಾಲೆ ಕಳಿಸಿರಿ ಬ್ಯಾಟಿಂಗ್ ನನಗಂತೂ ಅರ್ಥ ಆಗಲಿಲ್ಲ. ಸೊ ಹೆಟ್ಮ್ಯಾರು ಒಟ್ಟು ಭಾಳ ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಸೇರಿ ಇದೇನೈತಿ ಇದು RR ಟೀಮು. ಸೊ ಎಲ್ಲ ಸೇರಿ 180 ರನ್ ಹೊಡಿತಾರೋ. 180 2 and 185 ಹೊಡಿತಾರ. ಸೊ ಸಮಥಿಂಗ್ ಸ್ಕೋರ್ ಹೊಡಿತಾರೋ. ಇನ್ನು CSK ಚೇಂಜ್ ಮಾಡ್ಲಿಕ್ಕೆ ಬರ್ತಾರೋ. ಒಟ್ಟು CSK ಓಪನಿಂಗ್ ಒಬ್ರು ಔಟ್ ಆಗ್ಲತ್ತಾರ ಪವರ್ ಪ್ಲೇದಾಗ. ಈ ಸೀಸನ್ದಾಗ ಅಂತೂ ಪ್ರತಿ ಮ್ಯಾಚ್ ತ್ರಿಪಾಠಿ ಔಟ್ ಹಾಕಿದ್ರು. ಇವತ್ತು ರಚಿನ್ ರವೀಂದ್ರ ಔಟ್ ಆದ್ರು. ಸೊ ಜೋಪ್ರಾ ಆರ್ಚರ್ ಬಂದ್ ಕೂಡಲೇ ಜೋಪ್ರಾ ಆರ್ಚರ್ ಅನಿಸ್ತು, ಬಂದ್ ಕೂಡಲೇ ವಿಕೆಟ್ ತೆಗೆದ್ರು. ಅವ್ರು ರನ್ ಹೊಡ್ಸ್ಕೋತಾರ, ಸ್ವಲ್ಪ ವಿಕೆಟ್ ತೆಗಿತಾರ. ಸೊ ಅದೊಂದು ಹೆಲ್ಪ್ಫುಲ್ ಅಂತ ಹೇಳ್ಬೇಕು ಟೀಮಿಗೆ. ಸೊ ಭಾರಿ ವಿಕೆಟ್ ತೆಗಿತಾರೋ ಜೋಪ್ರಾ ಆರ್ಚರ್. ನೆಕ್ಸ್ಟ್ ಈ ಕಡೆ ತ್ರಿಪಾಠಿ ಗಾಯಕ್ವಾಡ್ ಸೂಪರ್ ಇದು ಆಡ್ತಿರ್ತಾರೋ. ಗಾಯಕ್ವಾಡ್ ಅವ್ರಿಗೆ ಹೇಳಬೇಕು, ಅವ್ರು ಆಡಿದ ಇನ್ನಿಂಗ್ಸ್, ಅವ್ರು ಆಡಿದ ಪಾರ್ಟ್ನರ್ಶಿಪ್ಗೆ, ಅವ್ರು ಆಡಿದ 50ಗೆ ಅವ್ರು ವೆಲ್ ನಾಕ್ ಅಂತ ಹೇಳ್ಬೇಕು. ಕಂಗ್ರ್ಯಾಚುಲೇಷನ್ ಹೇಳಬೇಕು ಅವ್ರಿಗೆ. ಸೊ ಅದಕ್ಕೆ ಅವ್ರ ಆಟಕ್ಕೆ ನಾವು ಬೆಲೆ ಕೊಡ್ತೀವಿ. ಇದು ಪಾಲ್ತು ಊರ್ಸೋದು ಹಂತಕ್ಕೆ ಬರ್ತಲ್ಲ ಅಂತ ನಮ್ಮಲ್ಲಿ ಜಾಗನ ಇಲ್ಲ ಅಂತ ಹೇಳ್ತೀವಿ. ಸೊ ಈ ಕಡೆ ಋತುರಾಜ್ ಗಾಯಕ್ವಾಡ್ ಚಲೋ ಆಡ್ತಾರೋ, ತ್ರಿಪಾಠಿನ ಭಾರಿ ಆಡ್ತಿರ್ತಾವ. ತ್ರಿಪಾಠಿನ ಔಟ್ ಹಾಕೋರು. ನಮ್ಮ ಹಸ್ರಂಗ್ ಅವ್ರದ್ದು ಏನು ಸಿಂಪಲ್ ಒಂದು 6 ಕೊಡ್ತೈತಿ, ಅವ್ರಿಗೆ ಖುಷಿ ಆಗಿರ್ಬೇಕು. ಈ ಕಡೆ ಇವ್ರಿಗೆ ವಿಕೆಟ್ ತೆಗೆದಂಗೆ ಆಗಿರ್ಬೇಕು. ಮತ್ತೆ ಹಿಂಗೆ ಹೊಸ ಒಂದು ಆಕ್ಷನ್ ತಂದ್ರೆ. ಸೊ ಭಾರಿ ವಿಕೆಟ್ ತೆಗೆದಿರ್ತಾನೆ ಹೇಳ್ಬೇಕು. ಈ ಹಸ್ರಂಗ ಮತ್ತು ಈ ಜೋಪ್ರಾ ಆರ್ಚರು ಮತ್ತು ಸಂದೀಪ್ ಶರ್ಮಾ ಅವ್ರದಂತರೂ ಟಾಪ್ ಮ್ಯಾಚ್ ಅಂತ ಹೇಳ್ಬೇಕು. ಇವತ್ತು ಡೆತ್ ಓವರ್ಸ್ನಾಗ ಬಾಲಿಂಗ್ ಬಂದ್ರು. ಅದು ಯಾರು ವಿತ್ ಮುಂದೆ MS ಧೋನಿ ಫೇಸಿಂಗ್ MS ಧೋನಿ ಅವ್ರನ್ನಂತರ ಔಟ್ ತೆಗಿತಾರೋ ಹೇಳ್ತೀನಿ. ಇಡೀ ಗ್ರೌಂಡ್ ಅಲ್ಲಿ ಚೀರ್ಲಾಕತ್ತು. RR ಫ್ಯಾನ್ಸ್ ಎಲ್ಲ ಫುಲ್ ಕೂ ಇಡ್ಲಾಕತ್ತಾರ. ಎದಕ್ಕಾರ ದ ಮ್ಯಾನ್ ಲಾಸ್ಟಿಗೆ ಉಳಿದ್ರೆ ಇಡೀ ಹ್ಯಾಂಗ ಆಟನ ತಿರುಗಿಸಬಲ್ಲ ವ್ಯಕ್ತಿ ಅಂತ ಔಟ್ ತೆಗಿತಾರಂದ್ರೆ ಇವ್ರಂತ ಕೆಲವು ಸ್ಕಿಲ್ ಇತ್ತು. ಸೊ ಟಾಪ್ ನಾಚ್ ವರ್ಕರ್ ಹಾಕ್ತಾರೋ.
ಸಂದೀಪ್ ಶರ್ಮಾ ಅವ್ರು ಲಾಸ್ಟಿಗೆ ಗೆಲ್ಲಕ್ ಇವ್ರನ್ನ ಕಾರಣ ಅಂತ ಹೇಳ್ಬೇಕು. ತುಷಾರ್ ದೇಶಪಾಂಡೆ ಬಡ್ಸೋದು 19ನೇ ಓವರ್ 20 ಓವರ್ ಅಲ್ಟಿಮೇಟ್ಲಿ ಸಂದೀಪ್ ಶರ್ಮಾ ಬಾಲಿಂಗ್ ಹಾಕಿದ್ರದ ಆರ್ ಟೀಮ್ ಗೆಲ್ತಂತ ಹೇಳ್ಬೇಕು. ಇಲ್ಲಿಕ್ರ ಗೆಲ್ಲೋಕೆ ಚಾನ್ಸಸ್ ಇರಲಿಲ್ಲ. ಈ ಕಡೆ ಅವ್ರದಾಗಿಂದ ಯಾರು ಗಾಯಕ್ವಾಡ್ ಅವ್ರು ಆಡ್ತಾರೋ, ಗಾಯಕ್ವಾಡ್ ಆಗಿಂದ ಈ ಕಡೆ ಶಿವಮ್ ದುಬೆ ಹೊಡ್ಲತ್ತಿರ್ತಾರ, ಇವ್ರು ಔಟ್ ಹಾಕಾರು. ನೆಕ್ಸ್ಟ್ ರವೀಂದ್ರ ಜಡೇಜಾ ಸ್ವಲ್ಪ ಸಾಥ್ ಕೊಡ್ತಾರ ಜೋಡಿ, ವಿಜಯ್ ಶಂಕರ್ ಸ್ವಲ್ಪ ಚಲೋ ಆಡ್ತಾರೋ. ಧೋನಿ ಬರ್ತಾರ, ಅಲ್ಟಿಮೇಟ್ಲಿ ಧೋನಿ ಬಂದ ಅಶ್ವಿನ್ ಮ್ಯಾಲೆ ಕಳ್ಸಲ್ಲ, ಈ ಸಲ ಧೋನಿನೇ ಬರ್ತಾರೋ. ಸೊ ಅಂದ್ರು ಸ್ವಲ್ಪ ಆಡಿದ್ರ ಕರೆ ಇನ್ನೇ ಗೆಲ್ಸ್ಬೇಕು ಅನ್ನೋ ಟೈಮಾಗ ಔಟ್ ಹಾಕೋರು ಧೋನಿ. ಸೊ ಎಲ್ಲ ಸೇರಿ ಸಿ ಎಸ್ ಕೆ ದವ್ರು ಮ್ಯಾಚ್ ಸೋಲ್ಬೇಕಾಕತಿ. ಸೊ ಇದು ಸಿ ಎಸ್ ಕೆ ದವ್ರಿಗೆ 2ನೇ ಸೋಲು ಈ ಸೀಸನ್ದಾಗ. RRದವ್ರಿಗೆ ಫಸ್ಟ್ನೇ ಗೆಲುವು. ಸೊ RRದವ್ರು ಒಂದ್ ಸ್ವಲ್ಪ ಮ್ಯಾಲ್ ಬರ್ಲಿ, ಏನೋ ಸ್ವಲ್ಪ ಮ್ಯಾಚ್ ಗೆಲ್ಲಿ ಅಂದಾಗ ಒಂದ್ ಸ್ವಲ್ಪ ಮಜಾ ಇರ್ಬೇಕು IPL ಕ. ಸೊ ಅಂದಾಗ ಗೆದ್ದಾರು. ಸೊ ಇನ್ನ ಮುಂದೆ ಏನ್ ಮಾಡ್ತಾರ ನೋಡ್ಬೇಕು. RRದವ್ರು ನಗದ್ರು ಬ್ಲೈಂಡ್, ಇನ್ನ ಏನ್ ಮಾಡ್ತಾರ ಗೊತ್ತಿಲ್ಲ. ಸೊ ಇಷ್ಟ ಆಯ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.